ಕಾಲುವೆ ನಾರಾಯಣಸ್ವಾಮಿಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ. ಗಂಗ್ರೆ ಕಾಲುವೆ ನಾರಾಯಣಸ್ವಾಮಿ ಬೆಂಬಲಿಗರಿಂದ ಸುದ್ದಿಗೋಷ್ಠಿ. ನಾರಾಯಣಸ್ವಾಮಿ ಹಿರಿಯ ಕೈ ಮುಖಂಡ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ, 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ ಹಿರಿಯ ರಾಜಕಾರಣಿ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹ ಮುಖಂಡರು, ಕಾಂಗ್ರೆಸ್ ಪಕ್ಷದಿಂದ ಸಮಾಜಮುಖಿಯಾಗಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ನಾರಾಯಣಸ್ವಾಮಿ. ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕು. ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರಿಂದ ಒತ್ತಾಯವನ್ನ ಮಾಡಿದ್ರು. ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದ್ದಾರೆ ಮುಖಂಡರು ಅವರು, ಹಾಗಾಗಿ ಅವರಿಗೆ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಸಮಾಜಮುಖಿಯಾಗಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಅಂತವರಿಗೆ ಸ್ಥಾನಮಾನವನ್ನ ಕೊಡಬೇಕು. ಜಿಲ್ಲಾಧ್ಯಕ್ಷ ಸ್ಥಾನವನ್ನ ನಾರಾಯಣಸ್ವಾಮಿ ಅವರಿಗೆ ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರು ಕೂಡ ಪಟ್ಟನ್ನ ಹಿಡಿದಿದ್ರು. ಸಿಎಂ ಮತ್ತು ಡಿಸಿಎಂ ಅವರಿಗೂ ಸಹ ಮನವಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ನಾರಾಯಣಸ್ವಾಮಿ ಕೆಲಸ ಕಾರ್ಯ ಗೊತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡ ನಾರಾಯಣಸ್ವಾಮಿ ಹೇಳಿಕೆ. ಅವರಷ್ಟಕ್ಕೆ ಅವರೇ ಪ್ರೆಸ್ ಮೀಟ್ ಕರೀತಾ ಇದ್ದಾರೆ, ಅವರಷ್ಟಕ್ಕೆ ಅವರೇ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ, ಅವರಷ್ಟಕ್ಕೆ ಅವರೇ ಲೀಡರ್ ಮುಖಂಡಗಳ ಹತ್ರ ಹೋಗಿ ಮನವಿ ಕೊಡ್ತಾ ಇದ್ದಾರೆ. ಮೊನ್ನೆ ನಾನು ಹಳ್ಳಿ ಪಂಚಾಯತಿಗೆ ಹೋಗಿದ್ದೆ. ಸುಮಾರು ಒಂದು 150 ಜನ ಬರೀ ಪಂಚಾಯತಿ ಲೀಡರ್ಗಳು ಸೇರಿದ್ರಲ್ಲಿ. ಅವರೆಲ್ಲ ಇಡೀ ಪಂಚಾಯತ್ನಲ್ಲಿ ಹೋಬಳಿ ಕಂಪ್ಲೀಟ್ ಇವತ್ತು ನನ್ನ ಹಿಂದೆ ಬರೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ನೀವು ಯಾವತ್ತು ನಾವು ಕೇಳ್ತೀವಿ, ನಾವು ಒಂದು ಮನವಿ ಮಾಡ್ತೀವಿ ಮುಖಂಡರುಗಳಿಗೆ ಅಂತೆಲ್ಲ ಒತ್ತಡ ನನ್ನ ಮೇಲೆ ಆಗ್ತಾ ಇದ್ದಾರೆ. ಆವತ್ತು ಏನು ಆ ಮಂಚನಹಳ್ಳಿ ಆ ಭಾಗದಿಂದ ಒಂದು 10,000 ಮಹಿಳೆಯರು ಹೋಗಿದ್ರು ಓಂಶಕ್ತಿಗೆ. ಅವರೆಲ್ಲ ನಾವು ಒಟ್ಟಾಗಿ ಬರ್ತೀವಿ ಸ್ವಾಮಿ, ನೀವು ನಮ್ಮನ್ನು ಪರ್ಮಿಷನ್ ಕೊಡಿ ಅನ್ನೋ ಮಟ್ಟಕ್ಕೆ ಕೇಳ್ತಾ ಇದ್ದಾರೆ. ಈಗ ಅವರಷ್ಟಕ್ಕೆ ಅವರೇ ಕೇಳ್ತಾ ಇದ್ದಾರೆ ಹೊರತು ನನಗೆ ನಾನು ಅದನ್ನು ಯೋಚನೆ ಮಾಡಿ ಇಲ್ಲಿ ಸತಿ ನಾನು ಅಧ್ಯಕ್ಷ ಪದವಿ ತಗೋಬೇಕು ಅಂತ ಭಾಳ ಖಚಿತವಾಗಿ ನಾನು ನಿಂತು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಮಾಡಿದ್ದೀನಿ ಕೊಡುಗೆ ಪಾರ್ಟಿಗೆ. ಯಾವುದೇ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು MP ಎಲೆಕ್ಷನ್ವರೆಗೂ ನನ್ನ ಕೊಡುಗೆ ಅಪಾರ ಇದೆ. ಮೂಲೆ ಮೂಲೆಯಲ್ಲಿ ನನ್ನ ಮುಖಂಡರುಗಳಿದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ನಮ್ಮ ಸ್ನೇಹಿತರಿದ್ದಾರೆ. ಪಕ್ಷ ಸಂಘಟನೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇವತ್ತು ಕೂಡ ಪಾರ್ಟಿ ಅಂದರೆ ನಾನು ಜನ ಅಂತಾರೆ ನಾರಾಯಣಸ್ವಾಮಿ ಕಾಣಿಸಲ್ಲ ಅಂತ. ನಾನು ಮೀಡಿಯಾ ಮುಂದೆ ಆಗ್ಬೋದು, ಜನಗಳ ಲೀಡರ್ಗಳು ಬಂದಿರತಕ್ಕಂಥ MLA ಮಿನಿಸ್ಟರ್ಗಳ ಮುಂದೆ ಹೋಗಿ ನಿಂತುಕೊಂಡು ಅವರಿಂದ ನಾನೇನೋ ಮಾಡೋದಂತಲ್ಲ. ಜನಗಳ ಮಧ್ಯದಲ್ಲಿ, ಹಳ್ಳಿಗಳ ಮಧ್ಯದಲ್ಲಿ ನಾನು ಓಡಾಡ್ತಿರ್ತೀನಿ. ಯಾರು ಕಷ್ಟ ಸುಖ ಇದೆ ಅವ್ರನ್ನ ಸಹಾಯ ಮಾಡ್ಕೊಂಡು ಅವ್ರ ಜೊತೆಯಲ್ಲಿದ್ದೀನಿ ಹೊರತು ನನ್ನ ಕೊಡುಗೆ ಅಪಾರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಕೊನೆಯದಾಗ ಅವ್ರಿಗೆ ಹೇಳ್ಬೇಕಂದ್ರೆ ನಾನು ನನ್ನ ಪ್ರಯತ್ನ ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, DK ಶಿವಕುಮಾರ್ ಸಾಹೇಬರಾಗ್ಬೋದು, ಹೈಕಮಾಂಡ್ ಹತ್ರ ನನ್ನ ಮನವಿ ಇಟ್ಟಿದ್ದೀನಿ. ಮುಖಂಡರುಗಳೆಲ್ಲ ನನ್ನ ಪರವಾಗಿ ನಮ್ಮ ಹಿರಿಯರಾದ ಸಿದ್ದರಾಮಯ್ಯನವರಿಗೂ ಮತ್ತು DK ಶಿವಕುಮಾರ್ಗೂ ನನ್ನ ಇಲ್ಲಿನ ವಾತಾವರಣವನ್ನು ತಿಳಿಸಿದ್ದಾರೆ. ಎಲ್ಲರೂ ಒತ್ತಡನೂ ಹಾಕಿದ್ದಾರೆ. ಅದರ ಮೇಲೆ ಅವರು ಏನು ತೀರ್ಮಾನ ತಗೊಳ್ತಾರೆ ಅನ್ನೋದ ಮೇಲೆ ನಮ್ಮ ಹಿತೈಷಿಗಳಾಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು ನನ್ನ ಪರವಾಗಿ ಇರಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಬಹಳಷ್ಟು 100ಕ್ಕೆ 100 ಜನ ನೀವೇ ಬೇಕಂತೇಳಿ ಒತ್ತಾಯ ಮಾಡ್ತಿದ್ದಾರಲ್ಲ ಸರ್, ಇದಕ್ಕೆ? ಖಂಡಿತ ಎಲ್ಲರೂ ಆಗಬೇಕು ಅಂತ ಜಾಸ್ತಿ ಒತ್ತಡ ಇದೆ, ನನಗೂ ಗೊತ್ತಾಗ್ತಾ ಇದೆ. ಆದ್ದರಿಂದ ನಾನು ಕೂಡ ಎಲ್ಲ ಹೋಬಳಿ ವೈಸ್ ಟೂರ್ ಮಾಡ್ತಾ ಇದ್ದೀನಿ. ಇವಾಗ ಮಂಚನಹಳ್ಳಿ ಹೋಬಳಿ ತಿರ್ಗಾ ನೋಡಿ, ಲಾಸ್ಟ್ ವೀಕ್ ಹೋಗಿದ್ದೆ. ಈ ಸರಿ ಅದೇ ಹೋಬಳಿಯಲ್ಲೇ ಒಂದು 5 ಪಂಚಾಯತಿ ಸೇರಿಸ್ತಾ ಇದ್ದೀವಿ. ಬರ್ತಾ ಇದ್ದಾರೆ. ಯಥೇಚ್ಛವಾದ ಜನ ನಾನು ಕೇಳ್ತಾ ಇದ್ದಾರೆ ಒಟ್ಟಲ್ಲಿ ಅವರಿಗೆ. ಓಕೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಹೇಳಿ ಶ್ರೀನಿವಾಸ್, ಏನು ಗಂಗ್ರೆ ಕಾಲುವೆ ನಾರಾಯಣಸ್ವಾಮಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಬೆಂಬಲಿಗರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂತವರು. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನು 2000 ಇಸ್ವಿಯಲ್ಲಿ ರಾಜಕೀಯಕ್ಕೆ ಬರ್ತಾರೆ. ಆದ್ರೆ ಅವಾಗ ಕಾಂಗ್ರೆಸ್ನ ಒಂದು ಪರ್ಯಾಯವಾಗಿ ಕಾಂಗ್ರೆಸ್ ಮುಖಂಡರಾಗಿ ರಾಜಕೀಯವನ್ನು ಮಾಡ್ತಾರೆ. ಅದ ಸತತವಾಗಿ ಬರ್ತಾ ಏನ್ ಈ ಗಂಗಾರಿಕೆ ನಾಟ್ಲಮರು ಬಹಳಷ್ಟು ಸಮಾಜಮುಖಿ ಕೆಲಸಗಳು ತೊಡಗಿಸಿಕೊಂಡು ಅವರದೇ ಆದಂತ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂತಾರೆ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಬಹಳಷ್ಟು ಪ್ರಮುಖವಾಗಿ ಏನು ಆತನಿಗೆ ವಂಶೀಯತೆ ಟಪಾಲ್ ಕಳಿಸ್ಕೊಡುವುದು, ಮತ್ತೆ ಸಾಮೂಹಿಕ ಮದುವೆ ಮಾಡಿಕೊಳ್ಳುವುದು, ಮತ್ತೆ ಇನ್ನು ಬಹಳಷ್ಟು ಅವರ ಕಷ್ಟ ಅಂದವರಿಗೆ ಈತ ಧೈರ್ಯವಾಗಿ ನಿಂತ್ಕೊಂತ ಒಂದು ವ್ಯಕ್ತಿ ಗಂಗಾರಿಕೆ ನಾಟ್ಲಮರ್ತಾರೆ. ಆದ್ರೆ ಆತೇನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಸಹ ಆಗಿರ್ತಾರೆ. ಆ ಒಂದು ಕಾರಣ ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಏನು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ
ಜಿಲ್ಲಾಧ್ಯಕ್ಷರಾಗಿ ಗಂಗರೇಕಲ್ ನಾರಾಯಣಸ್ವಾಮಿಗೆ ಕೊಡಬೇಕು ಅಂತೇಳಿ ಆ ಸ್ವಯಂ ಪಕ್ಷದ ಏನು ಮುಖಂಡರು ಕಾರ್ಯಕರ್ತರು ಸಹ ಒಂದು ಪಟ್ಟಿರ್ತಾರೆ. ಅದೇ ಗಂಗರೇಕಲ್ ನಾರಾಯಣಸ್ವಾಮಿ ಅವರು ಬಹಳಷ್ಟು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದು. ಇವರಿಗೇನು DK ಶಿವಕುಮಾರ್ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಸಹ ಇವರ ಬಗ್ಗೆ ಅಪಾರ ಒಂದು ಕಾಳಜಿ ಇರುವುದರ ಒಂದು ಮಾಹಿತಿಯಿಂದ ಇವರಿಗೆ ಜಿಲ್ಲಾಧ್ಯಕ್ಷರ ಕೊಟ್ರೆ ಇನ್ನು ಚಿಕ್ಕಬಳ್ಳಾಪುರದ ಒಂದು ಜಿಲ್ಲೆಯನ್ನು ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಬಹುದು ಅಂತೇಳಿ ಅವರ ಒಂದು ಮುಖಂಡರು ಮತ್ತು ಬೆಂಬಲಿಗರು ಸಹ ಇವತ್ತು ಸುದ್ದಿಗೋಷ್ಠಿ ಕರೀತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಇವರಿಗೆ ಕೊಡಬೇಕು ಜಿಲ್ಲಾಧ್ಯಕ್ಷ ಸ್ಥಾನ ಅಂತೇಳಿ ಒಂದು ಕಡೆ ಪಟ್ಟಿರ್ತಾರೆ. ಆದ್ರೆ ಇನ್ನೊಂದು ಕಡೆ ಗಂಗರೇಕಲ್ ನಾರಾಯಣಸ್ವಾಮಿ ಅವರು ಸಹ ನನಗೂ ಸಹ ಒಂದು ಆಕಾಂಕ್ಷಿಯಾಗಿ ನಾನು ಇದ್ದೇನೆ, ಜಿಲ್ಲಾಧ್ಯಕ್ಷನ ಕೊಟ್ಟರೆ ಇಲ್ಲಿನ ಒಂದು ಸ್ಥಿತಿಗತಿಗಳನ್ನು ಎಲ್ಲವೂ ನಿಭಾಯಿಸಿಕೊಂಡು ಎಲ್ಲರೊಂದಿಗೆ ಸೇರಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಮಾಡಬೇಕಂತೇಳಿ ಸದೃಢ ಮಾಡ್ಬೇಕಂತ ಒಟ್ಟಿನಲ್ಲಿ ನಾನಿದ್ದೇನೆ ಅಂತ ಹೇಳಿ ಗಂಗರೇಕಲ್ ನಾರಾಯಣಸ್ವಾಮಿ ಅವರು ಸಹ ಹೇಳಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಗಂಗರೇಕಲ್ ನಾರಾಯಣಸ್ವಾಮಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲಪಡಿಸುತ್ತೇವೆ ಅಂತ ಹೇಳಿ ನಾರಾಯಣಸ್ವಾಮಿ ಅವರು ಹೇಳಿರುವಂತದ್ದು. ಆದ್ರೆ ಆ ತರ ಬೆಂಬಲಿಗರು ಏನು ಕಾಂಗ್ರೆಸ್ ಮುಖಂಡರು ಮತ್ತೆ ಬೆಂಬಲಿಗರು ಸಹ ಇವರಿಗೆ ಕೊಡಬೇಕು, ಇವರಿಗೆ ಮಾಡ್ಬೇಕು, ಇವರೇ ಬಂದ್ರೆ ನಮ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಪಟ್ಟು ಹಿಡಿದು ಕುಟ್ಕೊಂತಿರುವಂತದ್ದು. ಆದ್ರೆ ಸರ್ಕಾರ ಯಾವ ಒಂದು ನಿರ್ಧಾರ ತಗೊಂಡು ಸಹ ನಾನು ಸರಿ ಇದ್ದೇನೆ, ಪಕ್ಷ ಅಧ್ಯಕ್ಷ ಸ್ಥಾನ ಕೊಟ್ಟರು ಪರವಾಗಿಲ್ಲ, ಕೊಡ್ತಿದ್ರು ಪರವಾಗಿಲ್ಲ, ಆದ್ರೆ ಯಾವತ್ತು ಸಹ ನಾನು ಸಮಾಜ ಕೆಲಸ ಮಾಡಿಲ್ಲ, ಮಾಡುವುದು ಬಿಡುವುದಿಲ್ಲ, ಮತ್ತೆ ಕಾಂಗ್ರೆಸ್ ಮುಖಂಡನಾಗಿಯೇ ನಾನು ಉಳಿಯುತ್ತೇನೆ ಅಂತ ಹೇಳಿ ಹೇಳಿದ್ದೇನೆ. ಆದ್ರೆ ಗಂಗರೇಕಲ್ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಒಂದು ಗಟ್ಟಾಳ ಅಂತಾನೆ ಗುರುತಿಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ವಿದ್ಯಾ ಶ್ರೀನಿವಾಸ್ ಅವರು ಏನು ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆಯಾ ಅಥವಾ ಕಾಂಗ್ರೆಸ್ ಏನು ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ಬಂದಿದೆಯಾ ಹೇಗೆ ಅಂತ? ಖಂಡಿತವಾಗಿಯೂ ಏನವರು ಬಹಳಷ್ಟು ಒಂದು ಸಮಾಜಮುಖಿ ಕೆಲಸಗಳು ಮಾಡಿಕೊಂಡೇ ಅವರು ಸತತವಾಗಿ 25 ವರ್ಷಗಳಿಂದ ಸಹ ಮುನ್ನಡೆಸಿಕೊಂಡು ಬರುವಂತದ್ದು. ಇವರ ಮೇಲೆ ಏನು ಸನ್ಮಾನ್ಯ ಮುಖ್ಯಮಂತ್ರಿಗೂ ಸಹ ಮತ್ತೆ ಉಪಮಂತ್ರಿ ಮತ್ತು DK ಶಿವಕುಮಾರ್ಗೂ ಸಹ ಬೆಂಬಲಿಗರು ಸಹ ಮನವಿ ಕೊಟ್ಟಿರುವಂತದ್ದು. ಆದ್ರೆ ಗಂಗರೇಕಲ್ ನಾರಾಯಣಸ್ವಾಮಿ ಬಗ್ಗೆ ಒಂದು ಕಾರ್ಯವೈಖರಿ ಬಗ್ಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೂ ಸಹ ಬಹಳಷ್ಟು ಒಂದ್ ಸ್ವಲ್ಪ ಕಾರ್ಯವೈಖರಿಗಳಿಗೆ ಗೊತ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷನ ಕೊಟ್ರೆ ನಮಗೆ ಉತ್ತಮವಾದ ಒಂದು ಚಿಕ್ಕಬಳ್ಳಾಪುರ ಕಟ್ಟುವಲ್ಲಿ ಒಂದು ಯಶಸ್ವಿ ಆಗಬಹುದು ಅಂತ ಹೇಳಿ ಇಲ್ಲಿನ ಒಂದು ಸ್ಥಳೀಯರು ಪಟ್ಟಿರುವಂತದ್ದು. ಆದ್ರೆ ಗಂಗರೇಕಲ್ ನಾರಾಯಣಸ್ವಾಮಿ ಅವರು ಬಹಳಷ್ಟು ವರ್ಷಗಳಿಂದ ಸಹ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿರುವುದರಿಂದ DK ಶಿವಕುಮಾರ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಸಹ ಬಹಳಷ್ಟು ಒಂದ್ ಸ್ವಲ್ಪ ಗಂಗರೇಕಲ್ ಮೇಲೆ ಅರಿವಿದ್ದಾನೆ ಅಂತಾನೆ ಹೇಳ್ಬಹುದು.